ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಜೀನ ತಸ್ಮೈ ಶ್ರೀ ಗುರವೇ ನಮಃ. ಕೊನೆಯ ಕಗ್ಗ ಬನ್ನಿ. 945. ಶರಣುವಗು, ಶರಣಾಗು. ಜೀವನ ರಹಸ್ಯದಲ್ಲಿ, ಸತ್ವದಲ್ಲಿ ಜೀವನ ರಹಸ್ಯ. ಜೀವನ ರಹಸ್ಯ ಗೊತ್ತಾ ನಿಮಗೆ? ಜೀವನ ಎಲ್ಲಿಂದ ಬಂದಿದ್ದೀವಿ, ಎಲ್ಲಿ ಹೋಗ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಅದು ರಹಸ್ಯ, ಅದು ಹಾಗೇ ಇರಲಿ. ಅದಕ್ಕೆ ಶರಣಾಗಿ, ಅದು ಭಗವಂತ ಅಂತ ತಿಳ್ಕೊಳ್ಳಿ. ಅದಕ್ಕೆ ಶರಣಾಗಿ. ಶರಣು ಒಬ್ಬ ಜೀವನ ರಹಸ್ಯದಲ್ಲಿ, ಸತ್ವದಲ್ಲಿ. ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ. ಜೀವನವ ಸುಮವೆನಿಪ ಯತ್ನ, ನಮ್ಮ ಜೀವನವನ್ನು ಹೂ ಮಾಡುವಂತಹ ಯತ್ನ. ಅದಕ್ಕೆ ಶರಣಾಗು. ನಾನೇನಾದ್ರು ಮನೇಲಿ ಕೆಲಸ ಮಾಡ್ತಾ ಇದ್ರೆ ಭಗವಂತನ ಕೆಲಸ ಮಾಡ್ತಾ ಇದ್ದೀನಿ, ಭಗವಂತನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಭಗವಂತನ ಸೇವೆ ಮಾಡ್ತಾ ಇದ್ದೀನಿ. ವಿಸ್ತಾರವಾದ ಮನಸ್ಸಿನಿಂದ ಮನೆಯ ಕೆಲಸ ಮಾಡೋದು. ಶರಣುವಗು ಜೀವನ ರಹಸ್ಯದಲ್ಲಿ, ಸತ್ವದಲ್ಲಿ. ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ. ಮನೆಯ ಕೆಲಸವನ್ನು ಮಾಡುವಾಗಲೂ ಕೂಡ, ಯಾವುದೇ ಕೆಲಸವನ್ನು ಮಾಡುವಾಗ ಕೂಡ ಅದನ್ನು ಇನ್ನೂ ಉತ್ತಮ 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 ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಭಗವಂತನ ಮೇಲೆ ಹೆಸರಿಟ್ಟು ಮಾಡೋದು. ನಾನು ಮಾಡ್ತಾ ಇದ್ದೀನಿ ನೋಡು, ನಾನು ಬಂದಮೇಲೆ ಹಿಂಗಾಯ್ತು, ಅವ್ರಿಗೆ ಗೊತ್ತಿರಲಿಲ್ಲ, ಎಲ್ಲ ನಾನೇ ಮಾಡಿದೆ, ಎಲ್ಲ ನಾನು ಹೇಳ್ದಾಗ ನೀ ಕೇಳಬೇಕು. ಇದು ಸ್ವಲ್ಪ ಪ್ರಾಬ್ಲಮ್, ಇದು ಸ್ವಲ್ಪ ತೊಂದರೆಗೆ ಕಾರಣವಾಗುತ್ತೆ. ಪ್ರತಿ ಮಾತಾಡುವಾಗಲೂ ಕೂಡ ಭಗವಂತನ ಹೆಸರು ಹೇಳ್ಕೊಂಡೇ ಮಾಡೋದು. ನೋಡಿ, ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ. ಆ ಶರಣು ಯಾಕೆ ಬರಬೇಕು? ಜೀವನವನ್ನು ಸುಮ ಮಾಡು ಅಂತ ಹೇಳ್ಬೋದಾಗಿತ್ತಲ್ಲ. ಶರಣು ಜೀವನವ ಸುಮವೆನಿಪ, ಭಗವಂತನಲ್ಲಿ ಶರಣಾಗಿ ಈ ಕೆಲಸವನ್ನು ಮಾಡು. ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ. ಏನಿದು? ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು. ಏನು ಅಂತರಾತ್ಮ? ಏನು ಅಂತರಾತ್ಮ? ನಮ್ಮೊಳಗಿರೋ ದೇವರು. ಕರೆಕ್ಟ್, ನಮ್ಮೊಳಗಿರೋ ದೇವರು ಅಂತರಾತ್ಮ. ಗಂಭೀರ ಪ್ರಶಾಂತಿಯಲ್ಲಿ. ಅದು ಗಂಭೀರ ಪ್ರಶಾಂತಿ ಅಂತ ಹೇಗೆ ಗುರುತಿಸೋದು? ನಮ್ಮಲ್ಲಿರುವ ದೇವರು ಗಂಭೀರವಾಗಿದ್ದಾರೆ, ಪ್ರಶಾಂತವಾಗಿದ್ದಾರೆ. ಹೇಗೆ ಗುರುತಿಸೋದು? ಏನು ಅನುಭವ ನಿಮಗೆ? ನಿದ್ದೆಯಲ್ಲಿ ಹೇಗಿದ್ರಿ ಬಾ? ನಿದ್ದೆಯಲ್ಲಿ ಗಂಭೀರ ಪ್ರಶಾಂತಿಯಲ್ಲಿದ್ರಾ? ವಿಸ್ತಾರವಾಗಿದ್ರಾ? ಮತ್ತಿನ್ನೇನು, ಭಗವಂತನಾಗೇ ಇದ್ರಿ ನೀವು. ಯಾವಾಗ ನಿಮ್ಮ ಭಾವನೆಗಳು ಮತ್ತು ಆಲೋಚನೆಗಳು ಎದ್ದಾಗ ಬಂದ್ಬಿಡ್ತೋ ಆವಾಗ ಮನುಷ್ಯರಾಗ್ಬಿಟ್ರಿ. ನಿದ್ದೆಯಲ್ಲಿ ನೀವು ಭಗವಂತ ಸಾಕ್ಷಾತ್ ಪರಮಾತ್ಮನೇ. ಆನಂದ ಬುಕ್ ಆನಂದಮಯ ಪ್ರಾಜ್ಞ ತೃತೀಯ ಪಾದ. ಭಗವಂತನ 3ನೇ ಅವಸ್ಥೆ ಪ್ರಾಜ್ಞಾವಸ್ಥೆ, ಆನಂದಮಯ. ಬರೀ ಆನಂದವೇ ಅಲ್ಲಿ. ನೀವು ನಿದ್ದೆ ಮಾಡಲ್ಲ, ನಾಯಿ ನಿದ್ದೆ ಮಾಡಿದ್ರು, ಒಂದು ಕಳ್ಳ ನಿದ್ದೆ ಮಾಡಿದ್ರು, ಒಂದು ಹುಲಿ ನಿದ್ದೆ ಮಾಡಿದ್ರು, ಎಲ್ರಿಗೂ ಆನಂದವೇ. ಆನಂದದ ಪರಮಾತ್ಮ ತತ್ವ. ಗಂಭೀರ ಪ್ರಶಾಂತಿಯಲ್ಲಿ ಎಲ್ಲರಿಗೂ ಪ್ರಶಾಂತಿ, ಎಲ್ಲರಿಗೂ ಗಂಭೀರ. ಎಲ್ಲಿ? ನಿದ್ದೆಯಲ್ಲಿ. ಅದು ಪರಮಾತ್ಮ ತತ್ವ.